ನಮಸ್ಕಾರ ವೀಕ್ಷಕರೇ, ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಭರ್ಜರಿ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಆ ವಿಷಯವೇನು? ಹಣ ಯಾರ ಖಾತೆಗೆ ಜಮೆಯಾಗುತ್ತಿದೆ, ಯಾವ ಜಿಲ್ಲೆಗಳಲ್ಲಿ ಪ್ರಕ್ರಿಯೆ ಚುರುಕಾಗಿದೆ ಮತ್ತು ಈ ಹಣ ಪಡೆಯಲು ನೀವು ಮಾಡಬೇಕಾದ ಆ ಸಣ್ಣ ಕೆಲಸವೇನು ಎಂಬ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ನೀವು ಮಾಡುವ ಒಂದು ಸಣ್ಣ ತಪ್ಪಿನಿಂದಲೂ ನಿಮ್ಮ ಖಾತೆಗೆ ಬರಬೇಕಾದ ಹಣ ಬಾರದೇ ಹೋಗಬಹುದು. ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಮಹಿಳಾ ಫಲಾನುಭವಿಗಳಿಗೆ ಇದೀಗ ಒಂದು ಆಶಾ ಕಿರಣ ಮೂಡಿದೆ. ಹೌದು, ಕಳೆದ ಕೆಲವು ದಿನಗಳಿಂದ ಅನೇಕರು ತಮ್ಮ ಬ್ಯಾಂಕ್ ಖಾತೆಯನ್ನು ಪದೇ ಪದೇ ಚೆಕ್ ಮಾಡಿಕೊಳ್ಳುತ್ತಿರುತ್ತೀರಿ. ಹಣ ಯಾವಾಗ ಬರುತ್ತದೆ, ಈ ತಿಂಗಳ ಹಣ ಜಮೆಯಾಗಿದೆಯಾ ಎಂಬ ಕುತೂಹಲ ನಿಮ್ಮಲ್ಲಿ ಇರುವುದು ಸಹಜ. ರಾಜ್ಯ ಸರ್ಕಾರದ ಇಲಾಖೆಗಳು ಇದೀಗ ಯುದ್ಧೋಪಾದಿಯಲ್ಲಿ ಹಣ ಬಿಡುಗಡೆ ಪ್ರಕ್ರಿಯೆಯನ್ನು ನಡೆಸುತ್ತಿವೆ. ಈ ಮಾಹಿತಿ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾಗಿದೆ. ರಾಜ್ಯಾದ್ಯಂತ ಇರುವ ಸುಮಾರು 30 ರಿಂದ 31 ಜಿಲ್ಲೆಗಳಲ್ಲಿ ಕೋಟ್ಯಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆಯಾಗುವ ಕಾರ್ಯ ಭರದಿಂದ ಸಾಗುತ್ತಿದೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ರಾಜ್ಯದ ಉನ್ನತ ನಾಯಕತ್ವವು ಈ ಕುರಿತು ಸ್ಪಷ್ಟ ಸೂಚನೆಯನ್ನು ನೀಡಿದೆ. ಹಣ ವರ್ಗಾವಣೆಯಲ್ಲಿ ಯಾವುದೇ ವಿಳಂಬವಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಆದೇಶ ನೀಡಲಾಗಿದೆ. ಈ ಹಣ ಪಡೆಯುವ ಪ್ರಕ್ರಿಯೆ ಎಂದರೆ ಕೇವಲ ಒಂದೇ ಕಂತು ಅಲ್ಲ, ಬದಲಾಗಿ ಹಳೆಯ ಬಾಕಿ ಇರುವ ಹಣದ ಜೊತೆಗೆ ಪ್ರಸ್ತುತ ತಿಂಗಳ ಹಣವು ಸೇರಿದಂತೆ ಒಟ್ಟು ಮೊತ್ತ ಒಂದೇ ಬಾರಿಗೆ ಅಥವಾ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಬರಲಿದೆ. ಬಹಳಷ್ಟು ಫಲಾನುಭವಿಗಳಿಗೆ ಮೇ ಅಥವಾ ಜೂನ್ ತಿಂಗಳ ಹಣ ಬಾಕಿ ಉಳಿದಿರುತ್ತದೆ. ಕೆಲವರಿಗೆ ಏಪ್ರಿಲ್ ತಿಂಗಳ ಹಣವು ಬಂದಿರುವುದಿಲ್ಲ. ಈಗ ಅಂತಹ ಎಲ್ಲ ಬಾಕಿ ಹಣವನ್ನು ಸೇರಿಸಿ ಬಿಡುಗಡೆ ಮಾಡಲಾಗುತ್ತಿದೆ. ಅಂದಾಜಾಗಿ ನೋಡಿದರೆ ಕೆಲವು ಫಲಾನುಭವಿಗಳಿಗೆ 4,000 ರೂಪಾಯಿಗಳು, ಇನ್ನು ಕೆಲವರಿಗೆ 6,000 ರೂಪಾಯಿಗಳವರೆಗೂ ಹಣ ಜಮೆಯಾಗಲಿದೆ. ಇದು ಸಣ್ಣ ಮೊತ್ತವಲ್ಲ. ಒಂದು ಕುಟುಂಬದ ಅಗತ್ಯಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಮನೆಯ ದೈನಂದಿನ ಖರ್ಚು ವೆಚ್ಚಗಳಿಗೆ ಈ ಹಣ ಬಹಳಷ್ಟು ನೆರವಾಗುತ್ತದೆ. ಈ ಹಣ ಜಮೆಯಾಗುವ ಜಿಲ್ಲೆಗಳ ಪಟ್ಟಿಯನ್ನು ನೋಡುವುದಾದರೆ, ಕರ್ನಾಟಕದ ಉತ್ತರ ಭಾಗದಿಂದ ದಕ್ಷಿಣ ಭಾಗದವರೆಗೂ ಇರುವ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳಿಗೂ ಈ ಲಾಭ ಸಿಗಲಿದೆ. ವಿಜಯಪುರ, ಗುಲ್ಬರ್ಗ, ಬಾಗಲಕೋಟೆ, ಕೋಲಾರ, ಯಾದಗಿರಿ, ರಾಯಚೂರು, ರಾಮನಗರ, ಹಾಸನ, ಚಿತ್ರದುರ್ಗ, ತುಮಕೂರು, ಹಾವೇರಿ, ಧಾರವಾಡ, ದಾವಣಗೆರೆ, ಬೆಳಗಾವಿ, ಚಿಕ್ಕಬಳ್ಳಾಪುರ, ಮಂಗಳೂರು, ಮಂಡ್ಯ ಮತ್ತು ಉಡುಪಿ ಸೇರಿದಂತೆ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಇಂದು ಬೆಳಗ್ಗೆಯಿಂದಲೇ ಹಣ ಜಮೆಯಾಗುವ ಪ್ರಕ್ರಿಯೆ ಶುರುವಾಗಿದೆ. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿರುವುದೆಯೋ ಇಲ್ಲವೋ ಎಂಬುದನ್ನು ನೀವು ನಿಮ್ಮ ಬ್ಯಾಂಕಿನಲ್ಲಿ ವಿಚಾರಿಸುವುದು ಸೂಕ್ತ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ಮರೆಯಬಾರದು. ಈ ಯೋಜನೆ ಸರ್ಕಾರದ್ದು ನೇರ ಲಾಭದಾಯಕ ಯೋಜನೆ, ಆದರೆ ಇದರಲ್ಲಿ ಕೆಲವು ಮಾನದಂಡಗಳಿವೆ. ಸರ್ಕಾರವು ಕೆಲವು ನಿಯಮಗಳನ್ನು ರೂಪಿಸಿದೆ. ಆ ನಿಯಮಗಳನ್ನು ಯಾರು ಪಾಲಿಸುತ್ತಾರೋ ಅವರಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತದೆ.